ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಸೀರೆ ಸೆಲೆಕ್ಷನ್ ಮುಗಿದಿತ್ತು. ಈಗ ಒಡವೆ ಸೆಲೆಕ್ಟ್ ಮಾಡೋಕ್ ಬಂದಿತ್ತು. ತ್ರಿಶೂಲ್ ಕಣ್ಣೆಲ್ಲ ಅಲ್ಲಲ್ಲೇ ಹಾಕಿದ್ದ ಮಾಂಗಲ್ಯದ ಸರಗಳ ಮೇಲೆ ಹರಿದಾಡ್ತಿತ್ತು. ಶ್ರೇಯಾ ನೆಕ್ಲೆಸ್ ಅದು ಇದು ಅಂತ ನೋಡ್ತಿದ್ರೆ ಇವ್ನು ಮಾತ್ರ, ಟೀಚರ್ ಇದ್ ನೋಡಿ, ಚಿಕ್ಕದಾಗಿ ಚೊಕ್ಕದಾಗಿ ಸಖತ್ತಾಗಿ ಕಾಣಿಸ್ತಿಲ್ವಾ ಎಂದ. ತ್ರಿಶೂಲ್, ಇದು ಮದ್ವೆ ಆದ್ಮೇಲೆ ಹಾಕೋದು, ಈಗಲ್ಲ ಎಂದು ಮಾಂಗಲ್ಯ ಸರವನ್ನ ಶ್ರೇಯಾ ಪಕ್ಕಕ್ಕಿಟ್ಟು ಹೇಳಿದ್ರೆ, ನಾನೇನೋ ಈಗ್ಲೇ ಹಾಕ್ತೀನಪ್ಪ ಎಂದು ತ್ರಿಶೂಲ್ ಹಾಸ್ಯ ಮಾಡಿದ. ತ್ರಿಶೂಲ್ ಎಂದು ರಾಗ ತೆರೆದು, ಈ ಜುಮ್ಕಿ ಹೇಗಿದೆ ನೋಡಿ ಎಂದು ಶ್ರೇಯಾ ಕೇಳ್ತಿದ್ರೆ, ನಿಮಗಿಂತ ಚೆನ್ನಾಗಿಲ್ಲ ಎಂದು ಮತ್ತೆ ಹಾಸ್ಯ ಮಾಡ್ದ. ಅಲ್ಲಿದ್ದ ಅಂಗಡಿಯವರೆಲ್ಲ, ಸರ್ ನೀವಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತೀರಾ ಎಂದು ನಕ್ಕರೆ, ಅಂದ್ರೆ ನಿಮ್ಮ ಈ ಬಂಗಾರದ ಜುಮ್ಕಿ ನನ್ನ ಟೀಚರ್ಗಿಂತ ಚೆನ್ನಾಗಿದ್ಯಾ ಎಂದು ಕೋಪ ತೋರ್ಕೊಂಡ. ಅಯ್ಯೋ ಹಾಗಲ್ಲ ಸರ್, ಮೇಡಮ್ ಕಿವಿಗೆ ಜುಮ್ಕಿ ಹೇಳಿ ಮಾಡಿಸಿದ ಹಾಗಿದೆ ಎಂದು ಅಂಗಡಿಯವರು ಹೇಳಿದ್ರೆ, ಹೌದಾ, ಕನ್ಸಲ್ಲಿ ಯಾರು ಆರ್ಡರ್ ಕೊಟ್ಟಿದ್ದು ಎಂದು ಇನ್ನಷ್ಟು ಕೋಪಗೊಂಡ. ಶ್ರೇಯಾಗೆ ಇವನನ್ನ ಸಂಭಾಳಿಸೋಕೆ ಅಂಗಡಿಯವರಿಗೆ ಆಗೋದಿಲ್ಲ ಎಂದು ಗೊತ್ತಾಗಿ ನಗು ಬಂತು. ಆಗಲ್ಲ ಸರ್, ಮೇಡಮ್ಗೆ ಇದು ಚೆನ್ನಾಗಿರುತ್ತೆ ಎಂದು ಅಂಗಡಿಯವರು ಹೇಳಿದಾಗ, ಹೌದಾ, ಅದು ನೀವಲ್ಲ ನಾನು ಹೇಳಬೇಕು ಎಂದ. ಸರ್ ಹಾಗಾದ್ರೆ ನೋಡಿ ಹೇಳಿ ಎಂದು ಅಂಗಡಿಯವನು ಕೇಳಿದಾಗ, ನನ್ನ ಕಣ್ಣು ಇದನ್ನು ನೋಡೋಕೆ ಇಷ್ಟಪಡ್ತಿಲ್ಲ, ನನ್ನ ಟೀಚರ್ಗೆ ಇನ್ನೂ ಚೆನ್ನಾಗಿರೋದು ಬೇಕು, ಇಲ್ಲ ಅನ್ಸುತ್ತೆ ನಾವು ಬೇರೆ ಅಂಗಡಿಗೆ ಹೋಗೋಣ ಎಂದು ತ್ರಿಶೂಲ್ ಕೋಪಗೊಂಡಾಗ, ತ್ರಿಶೂಲ್ ಸಿಟ್ ಮಾಡ್ಕೋಬೇಡಿ, ನಾನೇನು ಅವ್ರು ಹೇಳಿದ್ದು ಹಾಕ್ತೀನಾ, ನೀವು ಹೇಳೋದು ತಾನೇ ಹಾಕೋದು, ನೋಡಿ ಫೈನಲ್ ಮಾಡಿ ಎಂದು ಮಗುವಿಗೆ ಕೇಳುವಂತೆ ಕೇಳಿದಾಗ ಶ್ರೇಯಾ, ಇನ್ನೂ ಜೋರಾಗಿ ಹೇಳಿ, ನೀವು ನಾನು ತೋರಿದ್ದೆ ಹಾಕೋದು ಅಂತ ಇಡೀ ಅಂಗಡಿ ಕೇಳಿಸ್ಲಿ ಎಂದು ಹುಬ್ಬು ಹಾರಿಸಿ ಅಂಗಡಿಯವನ ಕಡೆ ನೋಡ್ದ. ಅವನು, ಸಾರಿ ಸರ್, ನೀವು ಫೈನಲ್ ಮಾಡಿ ಎಂದು ಹೋದ. ತ್ರಿಶೂಲ್, ಇಷ್ಟು ಸಿಟ್ ಮಾಡ್ಕೊಳ್ತೀರಾ ಎಂದು ಶ್ರೇಯಾ ಅವನ ಕೈಗೆ ಓಲೆಗಳನ್ನು ಕೊಟ್ಟಾಗ, ಮತ್ತೆ ನನ್ನ ಟೀಚರ್ಗೆ ಏನು ಚೆನ್ನಾಗಿರುತ್ತೆ ಅಂತ ಇವನು ಯಾರೋ ಹೇಳೋದು ಕೇಳಬೇಕಾ ಎಂದು ಅವನೇ ಅವಳ ಕಿವಿಗೆ ಓಲೆ ಹಿಡಿದು ಫೈನಲ್ ಮಾಡ್ತಿದ್ದ. ಮೌಲ್ಯಗೆ ತ್ರಿಶೂಲ್ ಶ್ರೇಯಾನ ಪ್ರೀತಿಸೋ ಪರಿ ನೆನೆದು ತನಗೂ ಇಷ್ಟೇ ಕೇರ್ ಮಾಡುವ ಗಂಡ ಸಿಕ್ಕಿದ್ದ. ನಾನೇ ದುಡುಕಿ ತಪ್ಪು ಮಾಡಿದೆ ಅನ್ನಿಸ್ತು. ಆದರೂ ಅಕ್ಕನ ಲೈಫ್ ಚೆನ್ನಾಗಿರೋದು ಹಾರೈಸಿ ನಗುವಾಗ ಕರೆ ಬಂತು. ಏನೆಂದು ಕೇಳಲು ಕೋರ್ಟ್ ತಮ್ಮ ಡೈವೋರ್ಸ್ ಬಗ್ಗೆ ಸಮ್ಮನ್ ಕರೆದಿದೆ, ಮರ್ಯಾದೆ ಬನ್ನಿ ಎಂದು ತಿಳಿಸಿದ್ರು ಲಾಯರ್. ಮೌಲ್ಯ ಕಣ್ಣು ಮತ್ತೆ ತುಂಬಿಕೊಳ್ತು. ಕೇಳಿದ ಮೌಲ್ಯ ಆಘಾತಗೊಂಡರೆ ಅಲ್ಲೇ ಇದ್ದ ವೃಷಭ್ ಅವಳ ಬಳಿ ಬಂದು, ಕಾಲ್ ಬಂತಾ, ಈಗ ನನಗೂ ಬಂದಿತ್ತು, ಮದುವೆ ಆಗಿ ನಿನ್ನಕ್ಕ ಗಂಡನ ಮನೆಗೆ ಹೋದರೆ ನೀನು ನಿಂತವ್ರ ಮನೆಗೆ ಎಂಜಾಯ್ ಎಂದು ಹೇಳುವಾಗ, ಋಷಿ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್, ಯಾವ ಸೈಜ್ ತಗೋಬೇಕು ಪ್ಲೀಸ್, ಸೀರೆ ಸೆಲೆಕ್ಟ್ ಮಾಡಿದ ಹಾಗೆ ಸೆಟ್ ನೀನೇ ಸೆಲೆಕ್ಟ್ ಮಾಡು ಬಾ ಎಂದು ಏಕವಚನ ಬಳಸುವಷ್ಟು ಸಲುಗೆಯಿಂದ ಅವನ ಕೈ ಹಿಡಿದು ಭುವಿ ಹೋಗೋದು ನೋಡ್ತಾ ಮೌಲ್ಯ ಬಹಳ ನೊಂದುಕೊಂಡಳು. ಶ್ರೇಯಾ ಒಮ್ಮೆ ಮೌಲ್ಯ ಕಡೆ ನೋಡಿ, ತ್ರಿಶೂಲ್, ನನಗೆ ಮೌಲ್ಯ ನೋವು ನೋಡೋಕ್ಕಾಗ್ತಿಲ್ಲ, ಋಷಭ್ಗೆ ಸ್ವಲ್ಪ ಮೌಲ್ಯ ಜೊತೆಗೆ ಟೈಮ್ ಕೊಡೋಕ್ಕೆ ಹೇಳಿ ಎಂದಳು ಕೋಪಗೊಂಡು. ನೋ ಶ್ರೇಯಾ, ಆ್ಯಕ್ಟ್ ರಿಯಲ್ ಆಗಿರಬೇಕು, ಎಲ್ಲ ಸಿಕ್ ಬೀಳ್ತೀವಿ, ಜಸ್ಟ್ ಇಗ್ನೋರ್ ಎಂದವನು ಒಳ್ಳೆ ಸೆಲೆಕ್ಟ್ ಮಾಡಿ ನೋಡಿದು ಎಂದು ಕೈಗೆ ಕೊಟ್ಟಾಗ, ಶಾಪಿಂಗ್ ಸಾಕು, ನನಗೆ ಮೂಡಿಲ್ಲ ಎನ್ನುತ್ತಾ ಶ್ರೇಯಾ ಅದನ್ನೇ ಫೈನಲ್ ಮಾಡಿ ಮೌಲ್ಯ ಬಳಿ ಬಂದು, ಮೌಲ್ಯ, ನಾನು ನಿನಗೆ ಒಂದು ಸೆಟ್ ಸೆಲೆಕ್ಟ್ ಮಾಡಿದೆ ನೋಡಿದು ಎಂದು ಒಂದು ಓಲೆ ಜುಮ್ಕಿ ಹಾಗೆ ಲಕ್ಷ್ಮಿ ಇರುವ ನೆಕ್ಲೆಸ್ ತೋರಿಸಿದಾಗ, ಚೆನ್ನಾಗಿದೆ ಅಕ್ಕ ಎಂದಳು. ಪ್ಯಾಕ್ ಮಾಡಿಸ್ಲಾ? ಓಕೆ ಅಕ್ಕ. ಅವಳು ಈ ರೀತಿ ಒಂದೆರಡು ಪದಗಳಲ್ಲಿ ಉತ್ತರ ಕೊಡದೆ ಇರ್ದದ್ದು ನೆನೆದ ಶ್ರೇಯಾ ಕಣ್ಣುಗಳು ಸಹ ತುಂಬಿಕೊಂತು. ಆದರೂ ಸಹಿಸ್ಕೊಂಡು ಪ್ಯಾಕ್ ಮಾಡಿಸಿ ಸುಮ್ಮನಾದ್ಲು. ವಿಭಾ, ಶಾಪಿಂಗ್ ಆಯ್ತಾ ಎಂದು ಶ್ರೇಯಾ ಕೇಳಲು, ಅಯ್ಯೋ ಈ ತಮ್ಮಸ್ಗೆ ನನಗಿಂತ ಕನ್ಫ್ಯೂಷನ್, ಯಾವುದೂ ಫೈನಲ್ ಮಾಡ್ತಿಲ್ಲ ಎಂದು ಚಾಡಿ ಹೇಳ್ತಾ ಯಾವುದೋ ಒಂದೆರಡು ಸೆಟ್ ಹಿಡಿದು ಬಂದ್ಲು ವಿಭಾ. ವಾಟ್ ಬ್ರೋ, ಒಂದು ಸೆಟ್ ಫೈನಲ್ ಮಾಡೋಕ್ಕಾಗಲ್ವಾ, ಮತ್ತೆ ಹುಡುಗಿನ ಹೇಗೆ ಫೈನಲ್ ಮಾಡಿದ್ರಿ ಎಂದು ತ್ರಿಶೂಲ್ ಕಾಲೆಳೆದಾಗ, ಒಂದೇ ಹುಡುಗಿನ ನೋಡಿದ್ದು, ಒಂದೇ ಹುಡುಗಿನ ಒಪ್ಪಿದ್ದು ಎಂದನು ತಮಸ್. ಹೇಗೆ ಸಾಧ್ಯ ಎಂದು ತ್ರಿಶೂಲ್ ಕೇಳುವಾಗ, ಬೇರೆ ಹುಡುಗಿ ನೋಡಿದ್ರೆ ಕನ್ಫ್ಯೂಸ್ ಆಗ್ತೀನಿ ಅಂತ ನೋಡಲೇ ಇಲ್ಲ ಬ್ರೋ, ಮೋಸ್ಟ್ಲಿ ನೋಡಬೇಕಿತ್ತು ಅನಿಸುತ್ತೆ ಈಗ ಎಂದು ತರಲೆ ಮಾಡಲು ಆರಂಭಿಸಿದ ತಮಸ್. ಹೌದಾ, ಹಾಗಾದರೆ ಶ್ರೇಯಾ ಜೊತೆಗೆ ನಿಮ್ಮದು ಎರಡನೇ ಮದುವೆ ಮಾಡಿಸೋಣ ಬಿಡಿ ಎಂದು ವಿಭಾ ಕೋಪಗೊಂಡರೆ, ಆಗೋಣ ಮರು ಮದುವೆ ಎಂದು ತಮಸ್ ಹೆಂಡತಿಗೆ ಬೆಣ್ಣೆ ಹಚ್ತಿದ್ದ. ತ್ರಿಶೂಲ್ ಶ್ರೇಯಾ ಅವ್ರ ಮಾತಿಗೆ ನಗುತ್ತಾ ನಿಂತಿದ್ರೆ ಮೌಲ್ಯ ಕಣ್ಣುಗಳು ಮತ್ತೆ ಮತ್ತೆ ಅಲ್ಲೇ ಅವಳ ಎದುರಿಗೆ ನಿಂತು ಭುವಿ ಜೊತೆಗೆ ಡೈಮಂಡ್ ಸೆಟ್ ಫೈನಲ್ ಮಾಡ್ತಿದ್ದ ಋಷಿನೇ ಗಮನಿಸ್ತಿತ್ತು. ಅವನು ಭುವಿ ಜೊತೆಗೆ ಕೆಲವೊಂದಿಷ್ಟು ಸೆಟ್ ಸೆಲೆಕ್ಟ್ ಮಾಡಿ ಬಂದು ಪ್ಯಾಕ್ ಮಾಡಿಸ್ತಾ, ಭುವಿ ಇನ್ನೂ ಏನಾದರೂ ತಗೊಳ್ತೀಯಾ ಎಂದ. ಈಗಿರೋದು ಸಾಕು ಋಷಿ, ಇದನ್ನೇ ಎಲ್ಲ ಶಾಸ್ತ್ರಕ್ಕೂ ಹಾಕಿದ್ರೂ ಇನ್ನೂ ಒಂದು ಸೆಟ್ ಮಿಗುತ್ತೆ ಎಂದು ನಕ್ಕಳು ಭುವನ.
ಋಷಿ, ಇದು ನಿನಗಾಗಿ ನನ್ನ ಕಡೆಯಿಂದ ಗಿಫ್ಟ್ ಎಂದು ಬ್ರೇಸ್ಲೆಟ್ ಗಿಫ್ಟ್ ಕೊಟ್ಲು ಸರಿತಾ. ಥ್ಯಾಂಕ್ಸ್ ಆಂಟಿ ಎಂದು ಋಷಿ ಖುಷಿಯಿಂದ ಅವ್ರ ಕೈಯಿಂದಲೇ ಹಾಕಿಸ್ಕೊಂಡ. ಎಲ್ಲ ನೋಡ್ತಾ ಮೌಲ್ಯಾಗಿ ಸಹಿಸೋಕೆ ಆಗಲಿಲ್ಲ. ಅಕ್ಕ, ನಾನು ಕಾರ್ ಹತ್ತಿರ ಇರ್ತೀನಿ, ತಲೆ ನೋಯ್ತಿದೆ ಎಂದು ಹೊರ ನಡೆದಳು. ಋಷಿಗೆ ಅವಳ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗ್ತಿದೆ ಅಂತ ಗೊತ್ತಾಗ್ತಿತ್ತು. ಇನ್ನೂ ಕಾಡ್ಸಿದ್ರೆ ಅವಳು ವೀಕ್ ಆಗೋದು ನೆನೆದು, ತ್ರಿಶೂಲ್, ಇವತ್ತಿಗೆ ಸಾಕಲ್ವಾ? ಐ ಆಮ್ ಟಯರ್ಡ್ ಎಂದ. ಎಸ್, ಎಲ್ಲ ಮುಗೀತು ನಮ್ಮದು ಎಂದ. ನಂತರ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸ್ದ. ಎಲ್ಲರೂ ಊಟಕ್ಕೆ ಕಾರ್ ಇಳಿದ್ರು. ಮೌಲ್ಯ ಇಳಿಲಿಲ್ಲ. ಮೌಲ್ಯ ಮೇಡಮ್, ಕಾರ್ ಇಳಿರಿ, ಹೋಟೆಲ್ ಬಂತು ಅಂತ ಮೆಟ್ರೋ ಅನೌನ್ಸ್ಮೆಂಟ್ ಮಾಡಬೇಕಾ ಎಂದ. ಋಷಿ ಅವನೇ ಕಾರ್ ಓಡಿಸ್ತಿದ್ದ. ಸರಿತಾ ಬೋನ್ ಹಾಗೆ ಮೌಲ್ಯ ಒಂದು ಕಾರಲ್ಲಿ, ಇನ್ನೊಂದರಲ್ಲಿ ವಿಭಾ ಥಾಮಸ್, ಮತ್ತೊಂದರಲ್ಲಿ ಶ್ರೇಯಾ ತ್ರಿಶೂಲ್ ಬಂದಿದ್ರು. ಹಾಗೇನಿಲ್ಲ, ನನಗೆ ಊಟ ಬೇಡ, ಹಸಿವಿಲ್ಲ ಎಂದಳು. ನೀನಿಲ್ಲೇ ಇದ್ರೆ ಅನುಕಂಪದಿಂದ ಊಟ ತಂದು ತುತ್ತುಮಾರಿ ತಿನ್ನಿಸುವಷ್ಟು ಕೇರ್ ಮಾಡೋ ಋಷಿ ಇಲ್ಲ ಈಗ. ಇಳಿದು ಬಂದು ತಿನ್ನು ಎಂದ. ಇಲ್ಲ ಋಷಿ, ನಂಗೆ ಹಸಿವಿಲ್ಲ. ಮತ್ತೆ ನೀವು ಹಳೆ ಋಷಿ ಅಲ್ಲ ಅಂತ ಬಾಯ್ಬಿಟ್ಟು ಹೇಳಬೇಕಾಗೇ ಇಲ್ಲ, ಕಣ್ಗೆ ಕಾಣಿಸುತ್ತೆ ಎಂದಳು ಮೌಲ್ಯ ನೊಂದುಕೊಂಡು. ಅವಳಿಗೂ ಎಲ್ಲ ನೋಡ್ತಾ ನೋಡ್ತಾ ಮನಸ್ಸು ಸಿಕ್ಕಾಪಟ್ಟೆ ಕುಗ್ಗೋಗ್ತಿದೆ. ಓಹ್, ಒಳ್ಳೇದು, ನಿಮ್ಮಿಷ್ಟ ಎನ್ನುವಾಗ ಮೌಲ್ಯ ಬಾ ಇಳಿ ಎಂದು ಕರೆದಳು ಶ್ರೇಯಾ. ಅಕ್ಕ, ನಾನು ಬರಲ್ಲ, ನನಗೆ ಹಸಿವಿಲ್ಲ, ಇಲ್ಲೇ ಮಲಗಿರ್ತೀನಿ, ನೀವು ಹೋಗಿ ಎಂದಳು ಮೌಲ್ಯ. ತಲೆನೋವು ಅಂದೆ, ಹಸಿವಿಗೆ ಅಲ್ವಾ ಬರೋದು, ಬಾ ಎಂದು ಶ್ರೇಯಾ ಬಲವಂತ ಮಾಡಿ ಕರ್ಕೊಂಡು ಹೊರಟಳು. ಎಲ್ಲರೂ ಊಟಕ್ಕೆ ಬಂದು ಟೇಬಲ್ ಬಳಿ ಕುಳಿತು ಅಲ್ಲೇ ಊಟ ಆರ್ಡರ್ ಕೊಡೋಕೆ ಶುರು ಮಾಡಿತು. ಎಲ್ಲ ಜೋಡಿಗಳ ಜೊತೆ ಕುಳಿತರೆ ಮೌಲ್ಯ ಮಾತ್ರ ಅಕ್ಕನ ಎಡಕ್ಕೆ ಕೂತಳು. ಅವಳ ಪಕ್ಕ ಸರಿತಾ ಭುವನ, ಹಾಗೆ ಅವಳ ಪಕ್ಕ ವೃಷಭ್ ಕುಳಿತ. ತ್ರಿಶೂಲ್ ಶ್ರೇಯಾ ಪಕ್ಕ ಕೂತ್ರೆ ಥಾಮಸ್ ವಿಭಾ ಜೊತೆಗೆ ಕೂತ. ಕೆಲವೊಂದಿಷ್ಟು ಆರ್ಡರ್ ಮಾಡಿದ್ರು ಎಲ್ರು. ವೃಷಭ್ ಭುವನ ಬಳಿ ಐ ಲೈಕ್ ಪನ್ನೀರ್ ಮಸಾಲ ಆ್ಯಂಡ್ ನಾನ್ ಎಂದರೆ, ಮೀ ಟು, ನಮ್ಮಿಬ್ಬರ ಲೈಕ್ಸ್ ಟೋಟಲಿ ಮ್ಯಾಚಿಂಗ್ ಎಂದು ಭುವನ ಖುಷಿಪಟ್ಟಳು. ಮೌಲ್ಯ, ನಿಂಗೇನು ಬೇಕು ಆರ್ಡರ್ ಮಾಡು ಎಂದು ಶ್ರೇಯಾ ಹೇಳಿದಾಗ, ಒಂದು ಜ್ಯೂಸ್ ಸಾಕು, ಸ್ವೀಟ್ ಲೈಮ್ ಎಂದಳು. ಶ್ರೇಯಾ ತ್ರಿಶೂಲ್ ಕಡೆ ನೋಡಿ, ಋಷಭ್ಗೆ ಸುಮ್ಮನೆ ಕೂರೋಕೆ ಹೇಳಿ ಎಂದು ಸನ್ನೆ ಮಾಡಿದ್ಲು. ತಕ್ಷಣ ತ್ರಿಶೂಲ್ ಮೊಬೈಲ್ನಲ್ಲಿ ಮೆಸೇಜ್ ಮಾಡ್ದ. ವಿವಿ, ಮೌಲ್ಯಗೇನು ತಾಳ್ಮೇಲೆ, ಮೋರ್ ಓವರ್, ಲೆಟ್ ಹರ್ ರಿಲ್ಯಾಕ್ಸ್ ಎಂದು. ಅದನ್ನು ಓದಿದ ವಿವಿ ತಕ್ಷಣ ಮೌಲ್ಯ ಕಡೆ ನೋಡಿ, ಮೌಲ್ಯ, ಏನಾದರೂ ಆರ್ಡರ್ ಮಾಡು, ನಾವು ಹೋಗೋದು ನೈಟ್ ಆಗುತ್ತೆ, ಮತ್ತೆ ಅಲ್ಲಿ ನಿನಗಾಗಿ ಎಲ್ಲರೂ ಆಸ್ಪತ್ರೆ ನೋಡೋದು ಬೇಡ ಎಂದ. ಹಾಗೆ ಅವಳಿಗೆ ಇಷ್ಟವಾದ ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡ್ದ. ಸುಮ್ಮನೆ ತಿನ್ನೋಕೆ ಶುರು ಮಾಡಿದ್ಲು. ಈಗ ಶ್ರೇಯಾಗೆ ಸಮಾಧಾನ ಆಗಿತ್ತು. ಬೋನಾ ಮಾತ್ರ ಸಿಕ್ಕಿದ ಚಾನ್ಸ್ ಅನ್ನುವಂತೆ ವೃಷಭ್ ಮೈ ಮೇಲೆ ಬೀಳೋ ರೀತಿ ಕ್ಲೋಸ್ ಆಗಿ ಮಾತಾಡ್ತಾ ಇದ್ಲು. ಹಾಗೆ ಊಟ ಮುಗಿಸಿ ಹೊರಗಡೆ ಬಂದಾಗ ಋಷಿ ಜೊತೆಗೆ ಭುವನ ಸೆಲ್ಫಿ ಮೇಲೆ ಸೆಲ್ಫಿ ತೆಗೆದುಕೊಳ್ಳೋದು ನೋಡ್ತಾ ಸಿಟ್ಟಾದವಳು, ಅಕ್ಕ, ನಾನು ನಿಮ್ಮ ಕಾರಲ್ಲಿ ಬರಲಾ ಎಂದು ತ್ರಿಶೂಲ್ ಶ್ರೇಯಾ ಇದ್ದಲ್ಲಿಗೆ ಬಂದು ಕೇಳಿದ್ಲು ಮೌಲ್ಯ. ಶ್ರೇಯಾ ಒಮ್ಮೆ ತ್ರಿಶೂಲ್ ಮುಖ ನೋಡಿ ಗುರಾಯಿಸಿದ್ಲು. ಅವನು ಸ್ವಲ್ಪನೂ ಆಲೋಚಿಸದೆ, ಗೆಟ್ ಇನ್ ಮೌಲ್ಯ ಎಂದನು. ಥ್ಯಾಂಕ್ಸ್ ಬಾವ ಎಂದವಳೆ ಸೀದಾ ಹೋಗಿ ತ್ರಿಶೂಲ್ ಅವರ ಕಾರಲ್ಲಿ ಕೂತ್ಕೊಂಡ್ಲು. ಋಷಭ್ ಎಷ್ಟೇ ಭುವನ ಜೊತೆಗೆ ನಿಂತು ಮಾತಾಡ್ತಿದ್ರು ಕಣ್ಣೆಲ್ಲ ಮೌಲ್ಯ ಮೇಲೆ ಇಳಿಸಿದ್ದ. ಯಾವಾಗ ಅವಳು ಅವ್ರ ಕಾರ್ ಬಿಟ್ಟು ಟಿವಿ ಕಾರ್ ಹತ್ತಿದ್ಲು, ಅವನಿಗೆ ಮೌಲ್ಯ ತಾಳ್ಮೆ ಮೀರಿದೆ ಅಂತ ಗೊತ್ತಾಯಿತು. ತಕ್ಷಣ ಲೆಟ್ಸ್ ಗೋ ಎಂದು ಕಾರ್ ಹತ್ತಿದ. ಹಾಗೆ 3 ಜೋಡಿಯ ಕಾರ್ ತಮ್ಮ ತಮ್ಮ ಮನೆಯತ್ತ ಹೊರಟಾಗ ಸರಿತಾ ಹಾಗೂ ಭುವನ ಮನೆ ತಲುಪಿದ್ರು. ಅವರನ್ನು ಅಲ್ಲೇ ಡ್ರಾಪ್ ನೀಡಿದ ವೃಷಭ್ ಕಾರಿಂದ ಇಳಿದು ತ್ರಿಶೂಲ್ ಕಾರ್ ಬಳಿಗೆ ಬಂದು ಥಾಮಸ್ ಹಾಗೂ ವಿಭಾ ಕೂಡ ಹೊರಟಾಗಿತ್ತು. ಮೌಲ್ಯ, ನಡಿ, ನನ್ನ ಕಾರ್ ಹತ್ತು ಎಂದ. ಇಲ್ಲ, ನಾನು ಅಕ್ಕನ ಜೊತೆಗೆ ಅವಳ ಮನೆಗೆ ಹೋಗ್ತೀನಿ, ಅವಳಿಗೂ ಮದುವೆ ಟೈಮ್ ಅಲ್ವಾ, ಸ್ವಲ್ಪ ಹೆಲ್ಪ್ ಆಗುತ್ತೆ ನಾನು ಅಲ್ಲಿದ್ದರೆ ಎಂದಳು. ಹೆಲ್ಪ್ ಬೇಕು ಅಂದರೆ ಬೆಳಿಗ್ಗೆ ಬರೆಯುವಂತೆ, ಈಗ ನಡಿ ಎಂದ. ಇಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಎಂದಳು. ತ್ರಿಶೂಲ್ ಹಾಗೂ ಶ್ರೇಯಾ ಸುಮ್ಮನೆ ನೋಡ್ತಿದ್ರು. ನಡಿ ಮೌಲ್ಯ ಎಂದು ಕಾರ್ ಡೋರ್ ತೆರೆದು ಅವಳ ಕೈನ ಬಲವಂತವಾಗಿ ಹಿಡಿದು, ಶ್ರೇಯಾ, ತ್ರಿಶೂಲ್, ಸಿ ಯು, ಬಾಯ್ ಎಂದವನೇ ಅವಳನ್ನು ತನ್ನ ಕಾರಿನ ಕಡೆಗೆ ಹಿಡಿದು ಹೊಡೆತ. ತ್ರಿಶೂಲ್ ಅವರನ್ನು ಇನ್ನೂ ಸ್ವಲ್ಪ ಹೊತ್ತು ನೋಡಿದ್ರೆ ಕಷ್ಟ, ಇನ್ನು ಶ್ರೇಯಾ ನೋವು ಮಾಡ್ಕೊಳ್ತಾಳೆ ಅಂತ ಮುಂದೆ ಸಾಗಿದ. ಕಾರ್ ಹತ್ತಿದ ಮೌಲ್ಯ ಸೀಟ್ ಬೆಲ್ಟ್ ಕೂಡ ಹಾಕದೇ ಇದ್ದಾಗ, ಸೀಟ್ ಬೆಲ್ಟ್ ಹಾಕು ಮೌಲ್ಯ ಎಂದ ವೃಷಭ್. ಸುಮ್ಮನೆ ಇದ್ಲು. ಸೀಟ್ ಬೆಲ್ಟ್ ಹಾಕು ಮೌಲ್ಯ ಎಂದ. ಯಾಕೆ ಹಾಕಬೇಕು? ಈ ಜೀವ ಯಾರಿಗಾಗಿ ಬದುಕಬೇಕು? ಸತ್ರೆ ಸಾಯ್ತೀನಿ, ಇದು ಸಾಧಿಸೋದು ಏನೂ ಇಲ್ಲ, ನೀವು ಹಾಕೊಳ್ಳಿ, ನೀವು ಚೆನ್ನಾಗಿರಿ ಎಂದಳು. ಇಡಿಯಟ್ ಎಂದವನೇ ಅವನೇ ಅವಳಿಗೆ ಸೀಟ್ ಬೆಲ್ಟ್ ಹಾಕಿದ. ಓಹ್, ಸತ್ರೆ ರಾಂಗ್ ಡ್ರೈವಿಂಗ್ ಅಂತ ನಿಮ್ಮ ಮೇಲೆ ಕೇಸ್ ಆಗ್ಬೋದು ಅಂತನಾ ಮಿಸ್ಟರ್ ರಿಷಬ್ ವರ್ಧನ್? ಚಿಂತೆ ಮಾಡಬೇಡಿ, ನಿಮ್ಮ ಮೇಲೆ ಯಾವ ಕೇಸ್ ಹಾಕಲ್ಲ ನಾನು. ಆಮೇಲೆ ಹೋದ್ಮೇಲೂ ನಿಮ್ಮ ತಲೆಗೆ ಕಷ್ಟ ಕೊಟ್ಟೆ ಅಂತ ನರಕದಲ್ಲೂ ನರಕ ಅನುಭವಿಸ್ತಾ ಸಾಯೋದು ಇಷ್ಟ ಇಲ್ಲ ನನಗೆ
ಎಂದಳು. ಅವನಂತೂ ಗಾಡಿ ಓಡಿಸ್ತಾ ಇದ್ದ. ಹಾಂ, ನಾನು ಡೈವರ್ಸ್ ಕೊಡ್ತಿದ್ದೀನಿ. ಅಕ್ಕನ ಮದುವೆಗೆ ಇನ್ನು 15 ದಿವಸ ಬಾಕಿ ಇದೆ. ಸೊ ಇದರ ಅರ್ಥ ನೀವು ಅಷ್ಟರಲ್ಲಿ ಒಂದು ಹುಡುಗಿನ ಕ್ಯಾಚ್ ಹಾಕೋಬೇಕು ಅಂತನಾ? ಅಂದರೆ ಅಕ್ಕನ ಮದುವೆ ಆದಮೇಲೆ ಮಾರನೇ ದಿವಸ ನಿಮಗೆ ನನ್ನಿಂದ ಮುಕ್ತಿ, ಮತ್ತು ನಾಡಿದ್ದು ನಿಮ್ಮ ಮತ್ತೆ ಭುವನ ಮದುವೆ ಅಲ್ವಾ ಎಂದು ನೇರವಾಗಿ ಈ ಬಾರಿ ಅವರ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ಲು. ಆದರೂ ಸುಮ್ಮನಿದ್ದ ವೃಷಭ್. ಇಷ್ಟೆಲ್ಲ ಹೇಳಿದ್ರು ನೀವು ಸುಮ್ಮನೆ ಇದ್ದೀರಾ ಅಂದರೆ ನಿಜಾನೇ ಎಂದು ಕಣ್ಣೀರು ತಂದುಕೊಂಡಳು. ನಿಮ್ಮ ಮದುವೆಗೆ ನಾನು ಎಕ್ಸ್ ವೈಫ್ ಅಲ್ವಾ, ನಾನು ನಿಮ್ಮ ಮದುವೆಗೆ ಬರಲ್ಲ. ಬಂದರೆ ನಾನು ನಿಮ್ಮನ್ನಂತೂ ನೋಡಲ್ಲ, ನೋಡಿದ್ರೂ ಕಂಗ್ರೆಸ್ ಕೂಡ ಹೇಳಲ್ಲ. ಏನಂತ ಹೇಳಲಿ? ಎಕ್ಸ್ ಗಂಡನ ಮದುವೆಗೆ ಬಂದಿದ್ದೀನಿ ಅಂತ ಖುಷಿಯಾಗಿ ಕಂಗ್ರೆಸ್ ಹೇಳೋಕ್ಕಾಗತ್ತಾ? ಹಾಂ, ಒಂದು ನೆನಪಿರಲಿ, ನಾನು ನಿಮ್ಮನ್ನು ದೂರ ಮಾಡ್ಕೊಳ್ತಾ ಇರೋದು ನಿಮ್ಮನೆ ಖುಷಿಗೆ, ಸಂತೋಷಕ್ಕೆ, ಭಾವನ ಆಸೆಗೆ ಮನಸಾರೆ ಅಲ್ಲ ಎಂದವಳ ಮಾತು ಮುಗಿಯುವ ಮುನ್ನವೇ ಕಾರ್ ನಿಲ್ಲಿಸಿದ. ಕಾರ್ ನಿಂತ ಕೂಡಲೇ ಬಾಯ್ದಿಂದ ಅವನ ಕಡೆ ನೋಡುವ ಮೌಲ್ಯ, ಈಗ ಇಳಿ ಅಂತ ಮಾತ್ರ ಹೇಳಿಬಿಡಿ ವೃಷಿ ಎಂದಳು. ಎಲೆ ಮೌಲ್ಯ ಎಂದ. ವೃಷಿ, ಪ್ಲೀಸ್, ಈ ಮಧ್ಯರಾತ್ರಿಯಲ್ಲಿ ಈ ರೀತಿ ರಸ್ತೆ ಮಧ್ಯೆ ಬಿಟ್ಟರೆ ನಾನು ಎಲ್ಲಿಗೆ ಹೋಗಲಿ? ಹೇಗೆ ಮನೆಗೆ ಬರಲಿ? ಅಕ್ಕ ಬಾಬನ ಜೊತೆಗೆ ಹೋಗ್ತಿದ್ದೆ ತಾನೆ ಎಂದವಳ ತಲೆಗೆ ವಿಭಾ ಒಳಗಾಗಿ ಕೊಟ್ಟಿದ್ದ ಮೊಬೈಲ್ ನೆನಪಾಯಿತು. ಅಕ್ಕಂಗೆ ಫೋನ್ ಮಾಡ್ತೀನಿ ಎಂದು ಮೊಬೈಲ್ ಎತ್ಕೋಬೇಕಿತ್ತು, ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ದ. ಮೊಬೈಲ್ ಕೊಡಿ ವೃಷಿ ಎಂದು ಅವನ ಕೈಯಿಂದ ಮೊಬೈಲ್ ತೆಗೆದುಕೊಳ್ಳಲು ನೋಡಿದ್ಲು. ಇಳಿ ಅಂದೆ ಎಂದ. ಪ್ಲೀಸ್, ನನ್ನ ಬಿಟ್ಟು ಹೋಗಬೇಡಿ, ನಾನು ಒಬ್ಳೆ ಎಂದು ಆಕೆ ವಿವರಿಸುವ ಮುನ್ನವೇ ಇಳಿ ಅಂದೆ ಎಂದ. ಅವನ ಕಡು ಕೋಪಕ್ಕೆ ಹೆದರಿ ಇಳಿದಳು. ಆದರೆ ಅವನ ಕಡೆ ನೋಡಿ, ಪ್ಲೀಸ್ ವೃಷಿ, ನನ್ನ ಬಿಟ್ಟು ಹೋಗಬೇಡಿ ಎಂದು ಕೇಳ್ಕೊಳ್ತಾನೆ ಇದ್ಲು. ಅವನು ಕಾರಿಳಿದು ಡೋರ್ ಹಾಕಿದ. ಸದ್ಯಕ್ಕೆ ರಸ್ತೆ ಮೇಲೆ ಅವಳು ಮತ್ತೆ ಅವನು ಮತ್ತವರ ಕಾರು ಅಷ್ಟೇ ಇತ್ತು. ವೃಷಿ, ನೀವು ಯಾಕೆ ಕಾರ್ ಹೇಳಿದ್ರಿ ಎಂದು ಕೇಳಿದ್ಲು. ಕಾರಲ್ಲಿ ವಟ ವಟ ಅಂತಿದ್ದಲ್ಲ ಮೌಲ್ಯ, ಈಗ ಇಲ್ಲಿ ನನ್ನ ಮುಂದೆ ಅನ್ನು ಎಂದ. ಕಾರಲ್ಲಿ ಪಕ್ಕ ಕೂತು ನಿಮ್ಮ ಮುಖ ನೋಡ್ದೆ ಹೇಳ್ದೆ, ಈಗ ಹೀಗೆ ನೇರವಾಗಿ ನಿಂತು ಹೇಳೋಕ್ಕಾಗುತ್ತಾ ಎಂದು ಗೊಣಗಿದಳು. ಮೌಲ್ಯ ಮೇಡಮ್, ಮೇ ಯಹಾ ಹೋ ಹೇಳಿ ಎಂದ ಕೈ ಕಟ್ಕೊಂಡು ನಿಂತು. ಆಗಲೇ ಮಾತಾಡಿದ್ದಲ್ಲ, ಪ್ರಾಕ್ಟೀಸ್ ಮಾಡಿದ ಮಾತಲ್ಲ, ಅನ್ಸಿದ್ದೆ ಹೇಳಿದ್ದು ಎಂದಳು. ಅದೇ ಹೇಳ ಈಗ ಎಂದ ಅವಳ ತೋಳು ಬಡಿಸಿ. ಕೊಂಚ ಆಲೋಚಿಸುತ್ತಾ ನಿಂತಳು. ಆಗಲೇ ಏನೋ ನಿನ್ನ ಅಕ್ಕನ ಮದುವೆ ಆದಮೇಲೆ ಮಾರನೇ ದಿವಸ ನಮ್ಮ ಡೈವೋರ್ಸ್ ಆದಮೇಲೆ ನನ್ನ ಭುವನ ಮದುವೆ ಅಂದಲ್ಲ, ಅದನ್ನು ಹೇಳು ಎಂದ. ಮುಂದೆ ಹಾಗಾದರೆ ಈಗಲಾದರೂ ಇವನು ಅವಳ ಹತ್ರ ಎಲ್ಲ ಸತ್ಯ ಹೇಳ್ತಾನಾ? ಇಬ್ಬರು ಸೇರಿ ಆ ಭುವನಾಗೆ ಒಂದು ಪಾಠ ಕಲಿಸ್ತಾರಾ? ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.